ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಅವರು ಭೀಮಾ ಚಿತ್ರಕ್ಕಾಗಿ ಒಂದು ನಾಟಿ ಕೋಳಿಯನ್ನು ಬೇಟೆಯಾಡ್ಕೊಂಡು ಬಂದಿದ್ದಾರೆ. ಸೊ ಈಗ ಆ ನಾಟಿ ಕೋಳಿ ನನ್ನ ಜೊತೆಲೇ ಇದೆ. ಆ ಸಿನಿಮಾದಲ್ಲೇ ನಾಟಿ ಕೋಳಿ ಯಾವ ಥರ ಕಿರಿಕ್ ಮಾಡುತ್ತೆ ನಮ್ಮ ಭೀಮನ ಜೊತೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನ ಮಾತಾಡಿಸ್ತಾ ಹೋಗೋಣ. ಮೊದಲಿಗೆ ನಾಟಿ ಕೋಳಿಗೆ ಕಂಗ್ರ್ಯಾಚುಲೇಷನ್ ಹೇಳಿ ಮಾತು ಕರೆಗೊಳ್ಳೋಣ. ಮೇಡಮ್, ಫಸ್ಟಿಗೆ ಕಂಗ್ರ್ಯಾಚುಲೇಷನ್. ಸೊ ಏನಕ್ಕೆ ಅಂತಂದರೆ ರಂಗಭೂಮಿಯಿಂದ ಬೆಳ್ಳಿತೆರೆಗೆ ಬರ್ತಾ ಇದ್ದೀರಾ, ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ ಸರ್, ತುಂಬ ಅಂದರೆ ತುಂಬ ಖುಷಿ ಇದೆ, ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಖುಷಿ ಇದೆ. ಸೊ ಪೋಸ್ಟರ್ ನೋಡಿದ್ವಿ, ಹಿಂಟ್ ಕೊಟ್ಟಿದ್ರು ದುನಿಯಾ ವಿಜಯ್ ಸರ್, ಕೋಳಿ ನಾಟಿ ಕೋಳಿ ಅಂತ ಮೊನ್ನೆನೇ ಹಿಂಟ್ ಕೊಟ್ಬಿಟ್ಟಿದ್ರು. ಸೊ ಸಿನಿಮಾದಲ್ಲಿ ನಾಟಿ ಕೋಳಿ ಯಾವ ಥರ ಕಾಟ ಕೊಡ್ಬೋದು ಭೀಮನಿಗೆ? ನೋಡಬೇಕು ಸರ್, ಭೀಮಾ ಕಾಟ ಕೊಡ್ತಾರಾ ಇಲ್ಲ ನಾಟಿ ಕೋಳಿ ಕಾಟ ಕೊಡ್ತಾರಾ ಅಂತ ಸಿನಿಮಾದಲ್ಲಿ ನೋಡಬೇಕು. ಇವತ್ತು ಪ್ರೇಮಿಗಳ ದಿನ, ಸೊ ಇವತ್ತೇ ರಿವೀಲ್ ಆಗಿರೋದ್ರಿಂದ ಐ ಥಿಂಕ್ ಭೀಮಾ ಕತೆ ಕೇಳಿದ್ದೀರಾ ಅಂತ ತಿನ್ಕೋತೀನಿ. ಖಂಡಿತ. ಸೊ ಸಿನಿಮಾದಲ್ಲಿ ಭೀಮನಿಗೆ ನಾಟಿ ಕೋಳಿ ಪ್ರಪೋಸ್ ಮಾಡುತ್ತಾ? ಸರ್ ನೀವು ಅಲ್ಲೇ ನೋಡಬೇಕು, ಪ್ರಪೋಸ್ ಮಾಡ್ತಾರಾ ಅಂತ ನೀವು ಅಲ್ಲೇ ನೋಡಬೇಕು. ಬಿಕಾಸ್ ರಿವೀಲ್ ಮಾಡಿದಷ್ಟು ಆ ಕ್ಯೂರಿಯಾಸಿಟಿ ಅವರು ಇಲ್ಲಿವರೆಗೂ ಆ ಕ್ಯೂರಿಯಾಸಿಟಿನ ತೊಗೊಂಬಂದಿದ್ದಾರೆ. ಸೊ ಅದನ್ನ ರಿವೀಲ್ ಎಲ್ಲೂ ಹಾಳು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಥಿಯೇಟ್ರಲ್ಲಿ ನೋಡೋದು. ನನಗೆ ಯಾಕೆ ಈ ಪ್ರಶ್ನೆ ಜೊತೆಗೆ ಕ್ಯೂರಿಯಾಸಿಟಿ ಅಂತಂದರೆ, ವ್ಯಾಲೆಂಟೈನ್ಸ್ ಡೇ ದಿನ ಹೀರೋಯಿನ್ನ ರಿವೀಲ್ ಮಾಡಿರೋದು, ಜೊತೆಗೆ ಹೀರೋಯಿನ್ನ ಗೆಟಪ್ ಇರ್ಬೋದು, ಲುಕ್ ವೈಸು ತುಂಬ ಸಂಪೂರ್ಣ ತದ್ವಿರುದ್ಧವಾಗಿದೆ ಅಂತ ಅನ್ಬೋದು. ಸೊ ಆ ಒಂದು ಕಾರಣಕ್ಕೋಸ್ಕರ ಸಿನಿಮಾದಲ್ಲಿ ನಾಟಿ ಕೋಳಿ ಭೀಮನಿಗೆ ಪ್ರಪೋಸ್ ಮಾಡಬಹುದಾ ಅಂತ ಕೇಳಿದೆ. ಹೌದು, ನೀವು ಕೇಳಿದ ಕ್ವೆಶನ್ ಭಾಳ ಆ್ಯಪ್ಟ್ ಆಗಿದೆ. ಈ ಪ್ರತಿಯೊಂದು ಇವತ್ತಿನ ದಿವಸನೇ ರಿಲೀಸ್ ಮಾಡಬೇಕು, ಹೀಗೆ ರಿಲೀಸ್ ಮಾಡಬೇಕು ಅನ್ನೋದು ಸರ್ ಒಂದು ಇದು ಯೋಚನೆ. ಸೊ ಐ ಥಿಂಕ್ ಅಲ್ಲೇ ನೋಡಬೇಕು, ನೀವು ಯಾರು ಏನು ಪ್ರಪೋಸ್ ಮಾಡ್ತಾರಾ ಏನು ಅನ್ನೋದು ಅಲ್ಲೇ ನೋಡಬೇಕು. ಸೊ ಈಗ ಎಲ್ಲರಿಗೂ ಗೊತ್ತಾಗಿದೆ ಭೀಮನ ಪ್ರೇಯಸಿ ನಾಟಿ ಕೋಳಿ ಅಂತ. ಸೊ ಯಾರು ನಾಟಿ ಕೋಳಿ ಅನ್ನುವಂಥದ್ದು ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ. ಸೊ ನಿಮ್ಮ ಬಗ್ಗೆ ನೀವೇ ಪರಿಚಯ ಮಾಡ್ಕೊಂಡ್ರೆ ಒಳ್ಳೆಯದು. ನನ್ನ ಹೆಸರು ಅಶ್ವಿನಿ, ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು. ಆ್ಯಕ್ಟಿಂಗ್ ಮಾಡಬೇಕು, ನಟಿ ಆಗಬೇಕು ಅನ್ನೋ ಕನಸಲ್ಲಿ ಥಿಯೇಟರ್ನ ಹುಡ್ಕೊಂಡು ಯಾವ ಥಿಯೇಟ್ರ್ ಗ್ರೂಪ್ ಹೋಗಬೇಕು, ಹೇಗೆ ಹೋಗಬೇಕು ಅಂತ ಹೇಳಿ ಹುಡುಕ್ತಾ ಇರಬೇಕಾದ್ರೆ ಥಿಯೇಟರ್ ತತ್ಕಾಲನ್ನ ಒಂದು ತಂಡದಲ್ಲಿ ವರ್ಕ್ಶಾಪ್ ಮಾಡಿದ್ರು. ಸೊ ಅಲ್ಲಿ ಜಾಯ್ನ್ ಆಗಿ ಅದಾದಮೇಲೆ ನನ್ನ ಪ್ರೊಸೆಸ್ ಶುರುವಾಗಿದ್ದು. ಪ್ರೊಸೆಸ್ ನಡೀತಿರ್ಬೇಕಾದ್ರೇ ಸರ್ ಸ್ಪಾಟ್ ಮಾಡಿ ಮಾಡ್ತೀಯ ಅಂತ ಕೇಳಿದ್ದು. ಥಿಯೇಟರ್ ಟು ಭೀಮಾ ಹೇಗೆ ಇದು ಒಂದು ಬ್ರಿಡ್ಜು ಕನೆಕ್ಟ್ ಆಯಿತು? ಸರ್ ಆ್ಯಕ್ಚುಲಿ ಬ್ರಿಡ್ಜ್ ಕನೆಕ್ಟ್ ಗೊತ್ತಿಲ್ಲ ಸರ್, ಹೇಗೆ ಕನೆಕ್ಟ್ ಆಗಿದೆ ಅನ್ನೋದು ನನಗೂ ಗೊತ್ತಿಲ್ಲ. ಬಟ್ ಸರ್ ಒಂದು ಬುಕ್ ರಿಲೀಸ್ ಫಂಕ್ಷನಲ್ಲಿ ನನ್ನನ್ನು ನೋಡಿ ಕೇಳಿದ್ದು. ಹೇಗೆ ಕನೆಕ್ಟ್ ಆಯಿತು ಅನ್ನೋದು ಕ್ವೆಶನ್ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಹೌ ಅನ್ನೋದು ಗೊತ್ತಿಲ್ಲ. ಮೇ ಬಿ ನನ್ನ ಇಂಟ್ರೆಸ್ಟ್ ಇರೋದ್ರಿಂದ, ಇಲ್ಲ ಅವರಿಗೆ ಈ ಪಾತ್ರ ಇವಳಿಗೆ ಸೂಟ್ ಆಗುತ್ತೆ, ಆ್ಯಪ್ಟಾಗಿರ್ತಾಳೆ ಈ ಹುಡುಗಿ ಅನ್ನೋದ್ರಿಂದ ಅವರು ಚೂಸ್ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಅದು ಕನೆಕ್ಟಿವಿಟಿ ಇರ್ಬೋದು. ಸೊ ಫೋಟೋಶೂಟ್ ಇರ್ಬೋದು, ಸಿನಿಮಾದ ಒಂದು ಫಸ್ಟ್ ಲುಕ್ ನೋಡಿದ್ರೆ ಸಂಪೂರ್ಣವಾಗಿ ವಿಜಯ್ ಸರ್ ಆಲ್ರೆಡಿ ಹೇಳಿದ್ದಾರೆ, ಇದು ಒಂದು ಬೆಂಗಳೂರು ಸಿಟಿಯಲ್ಲಿ ನಡೆಯುವಂತಹ ಒಂದು ಕತೆ ಅಂತ. ಸೊ ನಿಮ್ಮ ಒಂದು ಕ್ಯಾರೆಕ್ಟರ್ ವೈಸ್ಗೆ ಯಾವ ಥರ ಪ್ರಿಪೇರ್ ಆಗಿದ್ದಾರೆ? ಯಾಕೆಂದರೆ ಅಂತಂದರೆ 100% ಇದು ಒಂದು ಸ್ಲಮ್ ಆ ಥರದ ಏರಿಯಾದಲ್ಲಿ ನಡೆಯುವಂಥ ಒಂದು ಕತೆ. ಸೊ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ಯಾಕಂದರೆ ನಾರ್ಮಲ್ ಆಗಿ ಒಂದು ಬೇರೆ ಲ್ಯಾಂಗ್ವೇಜ್ ಒಂದೊಂದು ಏರಿಯಾದಲ್ಲೂ ಕೂಡ ಒಂದೊಂದು ಬೇರೆ ಲ್ಯಾಂಗ್ವೇಜ್ ಇರ್ಬೋದು, ಒಂದು ಬಾಡಿ ಸ್ಟೈಲು ಪ್ರತಿಯೊಂದು ಇರುತ್ತೆ. ಸೊ ಇದಕ್ಕೆ ಯಾವ ಥರ ಪ್ರಿಪೇರ್ ಆಗಿದ್ದಾರೆ ಅಶ್ವಿನಿ? ಸರ್ ಪ್ರಿಪ್ರೇಷನ್ ಅನ್ನುವಂಥದ್ದು ಅದು ತುಂಬ ಪ್ರೊಸೆಸ್ಸಲ್ಲಿದೆ ಸರ್. ನಾನು ನಟಿ ಆಗಬೇಕು ಅಂತ ನಾನು ಯೋಚನೆ ಮಾಡಿದಾಗ, ಇಲ್ಲ ಥಿಯೇಟರ್ ಅಂತ ಸೇರಿಕೊಂಡಾಗ ಆ ಪ್ರೊಸೆಸ್ ಕಂಟಿನ್ಯೂ ಆಗ್ತಾನೇ ಇದೆ. ಸೊ ಇದಕ್ಕೆ ಅಂತ ಸ್ಪೆಷಲಾಗಿ ಲ್ಯಾಂಗ್ವೇಜಲ್ಲೆಲ್ಲ ಏನೂ ನನಗೇನು ಪ್ರಿಪ್ರೇಷನ್ಸ್ ಇರಲಿಲ್ಲ. ಬಿಕಾಸ್ ನಾವು ಬೆಂಗಳೂರಲ್ಲೇ ಇರೋದ್ರಿಂದ ನಥಿಂಗ್ ಡಿಫ್ರೆಂಟ್, ನಾವೆಲ್ಲ ನೋಡಿರೋದೆ, ಇದೆಲ್ಲ ನಾವು ದಿನನಿತ್ಯ ನೋಡ್ತಾ ಇರೋವಂಥದ್ದೇ. ಸೊ ಹಾಗೆ ತುಂಬ ರಿಲೇಟ್ ಆಯಿತು ಅಂತ ಹೇಳ್ತೀನಿ ಅಷ್ಟೆ. ಅದು ಏನು ಡಿಫ್ರೆಂಟಾಗೆಲ್ಲ ಏನೂ ಇಲ್ಲ. ಸೊ ರಿಲೇಟ್ ಆಯಿತು ನಂಗೆ ತುಂಬ. ಇದು ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಹೆಸರು ನಾಟಿ ಕೋಳಿನೇ ಇಲ್ಲ ಬೇರೆ ಏನಾದರೂ ಇದೆಯಾ ಅಂತ? ಸಿನಿಮಾದಲ್ಲೇ ನೋಡಬೇಕು ಸರ್. ಎಲ್ಲ ಸಿನಿಮಾದಲ್ಲೇ ನೋಡೋಣ ಅಂತಂದರೆ, ಸೊ ಹಾಗಾದರೆ ಥಿಯೇಟರ್ ಟು ಇಲ್ಲಿಗೆ ಬಂದೆ ಅದು ಕೂಡ ಲಿಂಕ್ ಸಿಗ್ತಲ್ಲ ಅಂತಂದರೆ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗೆ ಬರ್ತಾ ಇರುವಂಥದ್ರಲ್ಲಿ ಬಹುತೇಕ ಮಾಡಲಿಂಗ್ ಈ ಥರದ ಒಂದು ಕ್ಷೇತ್ರದಿಂದ ಬರುವಂಥ. ಬಟ್ ಆದರೆ ತುಂಬ ಒಂದು ಲಾಂಗ್ ಗ್ಯಾಪ್ ಅಂತ ಅನ್ಬೋದು, ಒಂದು ಥಿಯೇಟ್ರಿಂದ ಹೀರೋಯಿನ್ನು ಚಿತ್ರರಂಗಕ್ಕೆ ಬರ್ತಾ ಇರೋದು. ಎಷ್ಟು ಖುಷಿ ಇದೆ, ಎಷ್ಟು ಜವಾಬ್ದಾರಿ ಇದೆ ಈಗ? ಸರ್ ಖುಷಿ, ಅಟ್ ದ ಸೇಮ್ ಟೈಮ್ ನೀವು ಹೇಳ್ದಂಗೆ ತುಂಬ ದೊಡ್ಡ ಜವಾಬ್ದಾರಿ ಇದು.
ಹೆಂಗೆ ಅನ್ನೋವಂಥದ್ದು ಗೊತ್ತಿಲ್ಲ ನನಗೆ, ಹೌ ಅನ್ನೋವಂಥದ್ದು ನಾನು ಹೇಳ್ದಂಗೆ ಐ ಡೋಂಟ್ ನೋ ದ ಕನೆಕ್ಟಿವಿಟಿ. ಬಟ್ ದೆನ್ ನೀವು ಹೇಳ್ದಂಗೆ ವೆರಿ ಟ್ರೂ, ತುಂಬ ವರ್ಷ ಐ ಥಿಂಕ್ ಮಾಡ್ಲಿಂಗ್ ಅಂದರೆ ಏನಂದರೆ ಸರ್, ಮಾಡ್ಲಿಂಗಿಂದ ಬರೋದೇ ಆಗಲಿ ಇಲ್ಲ ಬೇರೆ ಕಡೆಯಿಂದ ಬರೋದೇ ಆಗಲಿ, ಇಟ್ ಈಸ್ ದೇರ್ ಜರ್ನಿ. ಇವಾಗ ಎಲ್ಲರೂ ಥಿಯೇಟ್ರ್ ಮಾಡಬೇಕು ಅಂತಲೇ ಆಸೆ ಇರುತ್ತೆ, ಬಟ್ ದೆನ್ ಮೇ ಬಿ ಅವ್ರಿಗೆ ಗೊತ್ತಿರಲ್ಲ ಹೆಂಗೆ ಥಿಯೇಟ್ರ್ ಮಾಡಬೇಕು, ಎಲ್ಲಿ ಹೋಗಬೇಕು ಅನ್ನೋಂಥದ್ದು ಇರಲ್ಲ. ಬಟ್ ದೆನ್ ಆ ಒಂದು ಫೇಸ್ ಇದೆ ಅಲ್ಲ, ಇದನ್ನು ಮಾಡಬೇಕು ಅಂತ ಅವ್ರು ಹೋದಾಗ ಹುಡ್ಕೊಂಡು, ನಾನು ಬಹಳಷ್ಟು ಹುಡುಕಿದ್ದೀನಿ ಥಿಯೇಟರ್ ಗ್ರೂಪ್ಸಲ್ಲಿ ಕೂಡ. ಥಿಯೇಟರ್ ಗ್ರೂಪ್ಸಲ್ಲಿ ಕೂಡ ಸೆಲೆಕ್ಷನ್ಸ್ ನಡೆಯುತ್ತೆ. ಸೊ ಹೇಗೆ ಮಾಡ್ಲಿಂಗಿಗೆ ಸೆಲೆಕ್ಷನ್ಸ್ ಅನ್ನೋವಂಥದ್ದು ಇರುತ್ತೋ ಅದು ಒಂದು ಪ್ರೊಸೆಸ್ ಆಗಿರುತ್ತೆ, ಇದು ಒಂದು ಪ್ರೊಸೆಸ್ ಆಗಿರುತ್ತೆ. ಸೊ ಇದು ಮಾಡ್ಲಿಂಗ್ ಅನ್ನೋವಂಥದ್ದು ಇಟ್ ಈಸ್ ವೆರಿ ರಿಲೇಟಬಲ್ ಟು ದ ಫ್ಯಾಷನ್ ಇಂಡಸ್ಟ್ರಿಗೆ ಅದು ತುಂಬ ರಿಲೇಟ್ ಆಗುತ್ತೆ. ಬಟ್ ಥಿಯೇಟ್ರ್ ಅನ್ನೋದು ರಿಲೇಟಬಲ್, ಇಲ್ಲಿಂದನೇ ನಾವು ಸಿನಿಮಾ ಇಲ್ಲ ಡಿರೆಕ್ಷನ್ ಅನ್ನೋವಂಥದ್ದು ತುಂಬ ರಿಲೇಟ್ ಆಗಿದೆ. ಸೊ ಹಾಗಾಗಿ ಇಲ್ಲಿಂದ ಬರೋವಂಥದ್ದು ಪ್ರಾಮುಖ್ಯತೆ ಜಾಸ್ತಿ ಇರುತ್ತೆ. ಇಲ್ಲಿಗೆ ನಮಗೆ ರಿಲೇಟ್ ಮಾಡ್ಬೋದು, ಇಲ್ಲಿ ಹೆಂಗೆ ಕೆಲಸ ಮಾಡಬೇಕಾಗತ್ತೆ, ತಯಾರಿ ಅನ್ನೋವಂಥದ್ದು ಆಗೋದೇ ಇಲ್ಲಿಂದ. ಸೊ ಹಾಗಾಗಿ ದಟ್ ಸಮಥಿಂಗ್ ವಿಚ್ ವೆರಿ ಗುಡ್. ನಂಗೆ ಭಾಳ ಖುಷಿ ಇದೆ ಸರ್, ನನ್ನನ್ನು ಸೆಲೆಕ್ಟ್ ಮಾಡಿದೆ, ನನಗೆ ತುಂಬ ಖುಷಿ ಇದೆ. ಸೊ ಆಫರ್ ಬಂದಾಗ ಕತೆ ಕೇಳ್ತೀರಾ, ಸೊ ಯಾವ ಒಂದು ರೀಸನ್ಗೋಸ್ಕರ ಸಿನಿಮಾನ ಕಮಿಟ್ ಆಗ್ತೀರಾ, ಮತ್ತು ಯಾಕೆ ಈ ಸಿನಿಮಾಗೆ ನನ್ನನ್ನು ಆಯ್ಕೆ ಮಾಡಿದ್ರಿ ಅಂತ ಏನಾದ್ರು ನಿಮ್ಮ ಡೈರೆಕ್ಟರ್ನ ಕೇಳಿದ್ದೀರಾ? ಸರ್ ಕೇಳಿದ್ದೀನಿ ನಾನು, ಸರ್ ಹೆಂಗೆ ಆಯ್ಕೆ ಮಾಡಿದ್ರಿ ನೀವು ಅಂತ. ಸರ್ ಹೇಳಿದ್ದದೆ, ಆ್ಯಪ್ಟ್ ಆಗಿರ್ತೀಯ ನಿನ್ನ ಕತೆಗೆ ನೀನು ಕರೆಕ್ಟ್ ಆಗಿದೆಯಾ, ಅದು ಸರ್ ತಲೆಯಲ್ಲಿ ಇದ್ದಿದ್ದು. ಸೊ ಕತೆ ಕೇಳಿದಾಗ ಖಂಡಿತವಾಗ್ಲೂ ನನಗೆ ಭಾಳ ಇಷ್ಟ ಆಯಿತು ಕತೆ, ಭಾಳ ಅಂದರೆ ಭಾಳ ಇಷ್ಟ ಆಯಿತು. ಈಗಿನ ಜನ್ರೇಷನಲ್ಲಿ ಈಗ ಏನು ನಡೀತಾ ಇದೆ, ಸೊ ಆ ಒಂದು ಸ್ಟೋರಿನ ಇಟ್ಕೊಂಡು ಕತೆ ಮಾಡಿರೋದು. ಸೊ ಹಾಗಾಗಿ ಭಾಳ ಇಷ್ಟ ಆಯಿತು ನನ್ನ ಕತೆ. ಒಪ್ಕೊಂಡಿದ್ದು ಯಾಕೆ ಅಂತಂದರೆ, ಸರ್ ಏನಿದು ವಿಜಯ್ ಸರ್ ಆಫರ್ ಮಾಡಿಬಿಟ್ಟು ಬಾ ಅಂತಂದರೆ ಯಾರು ಒಪ್ಕೊಳ್ಳಲ್ಲ ಸರ್, ಖಂಡಿತವಾಗ್ಲೂ ಒಪ್ಕೊಂತಾರೆ. ಸೊ ಹಾಗಾಗಿ ವಿಜಯ್ ಸರ್, ದ ರೀಸನ್ ಇಸ್ ವಿಜಯ್ ಸರ್. ಸೊ ವಿಜಯ್ ಸರ್ ಎರಡನೇ ಡೈರೆಕ್ಷನ್ ಸಿನಿಮಾ ಇದು. ಸೊ ಸಲಗ ಸೂಪರ್ ಹಿಟ್ಟು. ಸೊ ಸಲಗ ಸಿನಿಮಾ ನೋಡಿದ್ದೀರಾ? ಅದಕ್ಕೂ ಮುಂಚೆ ಬೇರೆ ಯಾವ್ದಾದ್ರು ಸಿನಿಮಾಗಳನ್ನ ನೋಡಿದ್ದಾರೆ ಅಶ್ವಿನಿ? ಎಲ್ಲ ಸಿನಿಮಾಗಳು ನೋಡಿದ್ದೀನಿ ಸರ್, ನೀವು ಯಾವ ಕನ್ನಡ ಸಿನಿಮಾ ಕೇಳಿದ್ರು ನಾನು ನೋಡಿದ್ದೀನಿ. ಸೊ ಎಲ್ಲ ಸಿನಿಮಾನೂ ನೋಡಿದ್ದೀನಿ. ವಿಜಯ್ ಸರ್ದು ದುನಿಯಾ ಅಂದರೆ ಭಾಳ ಇಷ್ಟ. ಅಟ್ ದ ಸೇಮ್ ಟೈಮ್ ಜಾನಿ ಮೇರಾರಾಮ್ ಕೂಡ ತುಂಬ ಇಷ್ಟ. ಎಲ್ಲ ಸಿನಿಮಾಗಳನ್ನು ನೋಡಿದ್ದೀನಿ ನಾನು, ಸಲಗಾನೂ ನೋಡಿದ್ದೀನಿ. ಸೊ ಅವ್ರ ಡೈರೆಕ್ಷನ್ ಬಗ್ಗೆ ತುಂಬ ಕುತೂಹಲ ಇದೆ. ಸೊ ಎರಡನೇ ಸಿನಿಮಾ ಅದರಿಂದ. ಸೊ ಈಗ ಪಾತ್ರಗಳ ವೈಶಿಷ್ಟ್ಯ, ಯಾಕಂದರೆ ಸಲಗಾದಲ್ಲೇ ನಮಗೆ ಗೊತ್ತಾಗಿದೆ, ಪ್ರತಿಯೊಂದು ಪಾತ್ರಕ್ಕೂ ಕೂಡ ವಿಜಯ್ ಸರ್ ಕೊಡುವಂಥ ಒಂದು ಪ್ರಾಮುಖ್ಯತೆ ಇರ್ಬೋದು, ಪಾತ್ರಗಳ ಆಯ್ಕೆ ಇರ್ಬೋದು, ತುಂಬ ಯೋಚನೆ ಮಾಡಿ ಆ ಒಂದು ಪಾತ್ರಗಳನ್ನ ಆಯ್ಕೆ ಮಾಡ್ತಾರೆ. ಈಗ ಇದರಲ್ಲೂ ಕೂಡ ಅದೇ ಥರದ ಆಗ್ತಾ ಇದೆ. ಸೊ ನಿಮ್ಮ ಪಾತ್ರದ ವೈಶಿಷ್ಟ್ಯ ಯಾವ ಥರ ಇರ್ಬೋದು? ಯಾಕಂದರೆ ಸಿನಿಮಾದಲ್ಲಿ ಕೋಳಿ ಜಗಳ ಇದ್ದೇ ಇರುತ್ತೆ, ಹೀರೋಯಿನ್ ಅನ್ನೋದು ಅರ್ಧನ್ನು ಹೊರತುಪಡಿಸಿ ಬೇರೆ ಯಾವ ಆ್ಯಂಗಲಲ್ಲಿ ನಿಮ್ಮ ಪಾತ್ರ ಪ್ಲೇ ಆಗ್ಬೋದು ಅಂತ? ಸರ್ ಅದು ಸಿನಿಮಾದಲ್ಲೇ ನೋಡಿದ್ರೆ ಒಳ್ಳೆಯದು. ಬಟ್ ದೆನ್ ಸರ್ ಹೇಳ್ದಂಗೆ ಇಟ್ ಇಸ್ ಅ ಸೋಷಿಯಲ್ ಮೆಸೇಜ್ ಇರೋ ಜೊತೆಗೆ ಸಿನಿಮಾ ತೊಗೊಂಡು ಹೋಗ್ತಾರೆ. ಸೊ ದಟ್ ಇಸ್ ಅದು ಸರ್ನ ಒಂದು ಸ್ಪೆಷಾಲಿಟಿ. ಸೊ ತುಂಬ ರಿಲೇಟ್ ಆಗುತ್ತೆ ಆಡಿಯನ್ಸ್ಗೆ. ಈಗ ಸಲಗ ನೋಡಿದ್ರೂ ಅಷ್ಟೇ, ಇವರು ಅಂದರೆ ನಮಗೆ ರಿಲೇಟ್ ಆಗಿರುವಂಥ ಪರ್ಸ್ನಾಲಿಟೀಸ್ ಎಲ್ಲರೂ. ಸೊ ದಟ್ ಇಸ್ ಇಸ್ ಸ್ಪೆಷಾಲಿಟಿ. ಅದನ್ನ ಸಿನಿಮಾದಲ್ಲೇ ನೋಡಬೇಕು, ಏನು ಜಗಳ ಏನು ಅದು ಇದು ಅಂತ. ನಿನ್ನೆ ಫಸ್ಟ್ ಡೇ ವಿಜಯ್ ಸರ್ ಅವರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹೇಗಿತ್ತು ಆ ಫಸ್ಟ್ ಡೇ ಶೂಟಿಂಗ್ ಎಕ್ಸ್ಪೀರಿಯನ್ಸ್? ಥಿಯೇಟ್ರದ್ದು ಒಂದು ಅನುಭವ, ಹೊಸ ಥರದ ಅನುಭವ ಇರುತ್ತೆ, ಇದು ಒಂದು ಎರಡರಲ್ಲಿ ಯಾವ್ದು ಬೆಸ್ಟ್ ಅನಿಸ್ತದೆ ಅನುಭವ? ಸರ್ ಅದು ತುಂಬ ತಪ್ಪಾಗುತ್ತೆ ಬೆಸ್ಟು ಅಂತ ಹೇಳೋವಂಥದ್ದು. ಬಿಕಾಸ್ ಥಿಯೇಟರ್ ಇಸ್ ಬೇಸ್, ಅಲ್ಲಿಂದನೇ ಎಲ್ಲ ಶುರುವಾಗಿದ್ದು. ಸೊ ಅದನ್ನು ಕಂಪೇರ್ ಮಾಡೋದು ಭಾಳ ತಪ್ಪಾಗುತ್ತೆ. ಸರ್ ಡಿರೆಕ್ಷನಲ್ಲಿ ಕೆಲಸ ಮಾಡಿದ್ದು ಫಸ್ಟ್ ಡೇ ನಂದು ಭಾಳ ಚೆನ್ನಾಗಿತ್ತು. ನಾನು ಆ ಥರ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಸರ್ ಪಕ್ಕದಲ್ಲಿ ನಿಂತ್ಕೊಂಡು ಆ್ಯಕ್ಟ್ ಮಾಡ್ಬೇಕಾದ್ರೆ ಭಾಳ ಭಯ ಆಯಿತು, ತುಂಬ ನರ್ವಸ್ ಆಗಿದ್ದೆ. ಬಟ್ ಅಟ್ ದ ಸೇಮ್ ಟೈಮ್ ದಿ ಎಂಟೈರ್ ಟೀಮ್, ಭೀಮಾ ತಂಡ ತುಂಬ ಕಂಫರ್ಟಿಂಗಾಗಿ ಫೀಲ್ ಮಾಡಿ ಭಾಳ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ತುಂಬ ಚೆನ್ನಾಗಿ ಕೆಲಸ ಆಯಿತು. ಕೊನೆಯದಾಗಿ ಇದಕ್ಕೂ ಥಿಯೇಟ್ರ್ ಸಿನಿಮಾ ನೋಡಬೇಕು ಅಂತ ಮಾತ್ರ ಆನ್ಸರ್ ಕೊಡೋಕೆ ಹೋಗ್ಬೇಡಿ. ಏನಕ್ಕೆ ಅಂತಂದರೆ ಸಿನಿಮಾ ವಿಜಯ್ ಸರ್ ಡೈಲಾಗು ಅದು ಕೂಡ ತುಂಬ ಪವರ್ಫುಲ್ ಆಗಿರುತ್ತೆ ಸಿನಿಮಾದಲ್ಲಿ. ಸೊ ಈಗ ಆಲ್ರೆಡಿ ನಿಮ್ಮ ಪಾತ್ರ ರಿವೀಲ್ ಆಗಿರೋದ್ರಿಂದ ನಿಮ್ಮ ಡೈಲಾಗ್ ಯಾವ ಥರ ಇರಬಹುದು ಅನ್ನುವಂಥದ್ದು ಕುತೂಹಲ. ನೋಡಿ ವಿಜಯ್ ಸರ್ ನಗ್ತಿದ್ದಾರೆ, ಯಾಕಂದರೆ ನೀವು ಅವಾಗಿಂದ ಕೊಡ್ತಾ ಇರೋದು ಆನ್ಸರ್ ಅದೇ ಥರ ಇದೆ. ಹೌದು, ಮತ್ತೆ ವಿಜಯ್ ಸರ್ನೇ ನೋಡಬೇಕು ನಾನು. ಅಫ್ಕೋರ್ಸ್ ಖಂಡಿತವಾಗ್ಲೂ ಒಳ್ಳೊಳ್ಳೆ ನಾಟಿ ಸ್ಟೈಲಿನ ಇಲ್ಲ ಮಾಸ್ ಸ್ಟೈಲಿನ ಅವರ ಅಭಿಮಾನಿಗಳಿಗೆ ಇಷ್ಟ ಆಗುವಂತಹ ಎಲ್ಲ ಆಸ್ಪೆಕ್ಟ್ಸು ಇದೆ, ಖಂಡಿತವಾಗ್ಲೂ ಇದೆ. ಓಕೆ ಮೇಡಮ್, ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ, ಶುಭವಾಗಲಿ ನಿಮಗೂ ಕೂಡ. ಸೊ ಇದ್ರ ಜೊತೆಗೆ ಈಗ ನಮ್ಮ ಡೈರೆಕ್ಟ್ರು ವಿಜಯ್ ಸರ್ ಕೂಡ ಇಲ್ಲೇ ಇದ್ದಾರೆ. ಈ ನಾಟಿ ಕೋಳಿನ ಯಾಕೆ ಈ ಸಿನಿಮಾ ಮಾತಾಡಿಸ್ತೀನಿ, ಓಡೋಗ್ತಿದ್ದಾರೆ ಬಟ್ ಆದರೂ ಬಿಡಲ್ಲ, ಅವ್ರನ್ನ ಹಿಡ್ಕೊಬಂದೇ ಮಾತಾಡಿಸ್ತೀನಿ, ಬನ್ನಿ. ನೋಡಿ ಬಂದೇ ಬಿಟ್ರು, ನಮ್ಮ ಭೀಮಾ ಬಂದೇ ಬಿಟ್ರು. ಸರ್ ನಾನು ಆಗಲೇ ಹೇಳ್ದಾಗೆ ಎಲ್ಲಿ ಬೇಟೆ ಆಡಿದ್ರಿ ಸರ್ ಈ ನಾಟಿ ಕೋಳಿನ?
ಈಗ ಈ ಬಾಯ್ಲರ್ ಕೋಳಿ, ಫಾರಮ್ ಕೋಳಿ ಎಲ್ಲ ಕಡೆ ಸಿಗ್ತವೆ, ನಾಟಿ ಸಿಗ್ತಾ ಇಲ್ಲ. ನಾಟಿ ಸಿಕ್ಕಿದ್ರೂ ಸೇಲಂ ಕ್ರಾಸ್ ಕೋಳಿ ಸಿಗ್ತವೆ. ಎಲ್ರಿಗೂ ಭಾನುವಾರ ಶನಿವಾರ ಭಾನುವಾರ ಆದರೆ ನಾಟಿ ಕೋಳಿದೇ ಚಿಂತೆ ಆಗಿದೆ. ನನಗೆ ಥಿಯೇಟರಲ್ಲಿ ಅಭ್ಯಾಸ ಮಾಡಿರೋರು ತುಂಬ ಯಾವಾಗಲೂ ಅವ್ರಿಗೆ ಗೌರವ ಕೊಡ್ತೀನಿ. ಸಿನಿಮಾ ಅಂತಂದಾಗ ಎಲ್ರದ್ದು ಒಂದು ತಪ್ಪು ಕಲ್ಪನೆ ಇದೆ, ಗ್ಲ್ಯಾಮರ್ ಆಗಿದ್ದರೆ ಸಿನಿಮಾ ಮಾಡಿಬಿಡ್ಬೋದು ಅನ್ನೋದು, ಅಥವಾ ಜಿಮ್ಗೆ ಹೋದರೆ ಸಿನಿಮಾ ಮಾಡಿಬಿಡ್ಬೋದು, ಅಥವಾ ಡ್ಯಾನ್ಸ್ ಕಲ್ತ್ರೆ ಸಿನಿಮಾ ಮಾಡಿಬಿಡ್ಬೋದು ಅಂತ. ಇಲ್ಲ, ಸಿನಿಮಾ ಅನ್ನೋದೇ ಆ್ಯಕ್ಟಿಂಗ್. ಅದು ಸೊ ಆ್ಯಕ್ಟಿಂಗ್ ಅಂತ ಮಾಡಬೇಕಾದ್ರೆ ಆ್ಯಕ್ಟಿಂಗ್ ಬರಬೇಕು ಮೊದಲನೇದಾಗಿ, ಆಮೇಲೆ ಮಿಕ್ಕಿದೆಲ್ಲ ಕೌಂಟ್ ಆಗುತ್ತೆ. ಸೊ ಹಂಗಾಗಿ ನನಗೆ ಸ್ಪೆಷಲಿ ಈ ಸಿನಿಮಾ ಸ್ಕ್ರಿಪ್ಟೆಲ್ಲ ನಾನೇ ಬರೆದು ಒಂದು ಸತಿ ಓದಿದಾಗ ಅನಿಸಿದ್ದು, ನಮ್ಮ ಮನೆ ಅಕ್ಕಪಕ್ಕದ ಒಂದು ಹೆಣ್ಮಗು ಅನ್ನಿಸ್ಬೇಕು, ಆಮೇಲೆ ನಮ್ಮ ಜೊತೆ ಬೆರ್ತಿರೋ ಥರ ಅನ್ನಿಸ್ಬೇಕು ನೋಡ್ತಾ ನೋಡ್ತಾ ಮಾತಾಡ್ತಾ ಇದ್ದಾಗ. ಅದು ಯೋಚನೆಯಲ್ಲಿದ್ದಾಗ ಒಂದು ಸರಿ ಫಿಕ್ಸ್ ಆಗಿದೆ ಮೆಂಟಲಿ, ಅದೇನೇ ಆಗಲಿ ಈ ಸತಿ ನನ್ನ ಕಲರ್ ಹುಡುಗಿನೇ ತರಬೇಕು ಭೀಮಾಗೆ, ಬಿಡಬಾರ್ದು ಅನ್ನೋದೊಂದು ಇದಿತ್ತು. ಆಮೇಲೆ ನನಗೆ ನಾನೇ ಅಂದ್ಕೊಂಡೆ, ಹೌದಲ್ವ ಅವತ್ತು ನಾನು ಕಪ್ಪಗಿದ್ದೆ, ನಾನು ಎಲ್ಲ ಇಷ್ಟಪಟ್ಟು ಇವತ್ತು 15 ವರ್ಷ ಕೈ ಹಿಡಿದು ಕರ್ಕೊಂಡು ಬರ್ತಾ ಇದ್ದಾರೆ, ಅದಕ್ಕೂ ಒಳ್ಳೆಯದಾಗಲಿ. ಆಮೇಲೆ ಹೆಣ್ಮಕ್ಳು ಯಾರು ಡೆಡಿಕೇಟ್ ಮಾಡ್ತಾರೋ ಆ್ಯಕ್ಟಿಂಗ್ ವಿಷಯದಲ್ಲಿ, ಸ್ಪೆಷಲಿ ಆ್ಯಕ್ಟಿಂಗ್ ಅನ್ನೋದು ಅದು ತುಂಬ ದೊಡ್ಡ ಏನು ಹೇಳ್ತೀವಿ, ಅದು ತುಂಬ ಚಾಲೆಂಜಿಂಗ್ ಥಿಂಗ್ ಅದು ಆ್ಯಕ್ಟಿಂಗ್. ಅದನ್ನು ಥಿಯೇಟ್ರಲ್ಲಿ ಮಾತ್ರ ಕಲ್ಸೋಕ್ಕೆ ಸಾಧ್ಯ, ಥಿಯೇಟ್ರ್ ಮಕ್ಕಳಿಗೆ ಮಾತ್ರ ಬರೋದು. ಸೊ ಹಂಗಾಗಿ ಅಶ್ವಿನಿನ ಸೆಲೆಕ್ಟ್ ಮಾಡಿ ಕರ್ಕೊಂಬಂದೆ ಸರಿ. ಸರಿ ಸರ್, ಸಿನಿಮಾ ತುಂಬ ಕತೆಗೆ ಆ್ಯಪ್ಟಾಗಿ ಸೆಲೆಕ್ಟ್ ಮಾಡಿದ್ರಿ, ಓಕೆ. ಆದರೆ ಪ್ರೇಮಿಗಳ ದಿನದಂದು ರಿವೀಲ್ ಮಾಡೋದು ಯಾಕೆ ಸಿನಿಮಾದಲ್ಲಿ? ಯಾಕಂದರೆ ಭೀಮಾ ಸಿನಿಮಾ ಟೈಟ್ಲು ಬಿಟ್ಟಾಗಿಂದ ಇವತ್ತಿನವರೆಗೂ ಇದು ಪಕ್ಕಾ ಮಾಸ್ ಅನ್ನುವಂಥದ್ದು ಪ್ರತಿಯೊಬ್ಬರು ಮೈಂಡಲ್ಲಿ ಕೂತ್ಕೊಬಿಟ್ಟಿದೆ ಸರ್. ಯಾಕಂದರೆ ನಿಮ್ಮ ಸಲಹೆ ಕೊಡೋದು ಅದೇ ಥರ ಇತ್ತು. ಬಟ್ ಇವತ್ತು ಅಂದರೆ ಹಾಗಾದ್ರೆ ಇದರಲ್ಲಿ ಒಂದು ಪ್ಯಾರಲಲ್ ಆಗಿ ಲವ್ ಸ್ಟೋರಿ ಇದ್ದೇ ಇರಬೇಕು. ಅಲ್ಲ, ಅದು ನೀವು ಸಿನಿಮಾನೇ ನೋಡಬೇಕು. ಅದಕ್ಕೆಲ್ಲನೂ ಸಿನಿಮಾ ನೋಡಿದಾಗ ಅದೊಂದು ಅಂದರೆ ಒಂದು ಈಗ ಸಲಗಾ ಏನು ನೋಡಿದ್ವಿ, ಅದರಲ್ಲೊಂದು ಲವ್ ಸ್ಟೋರಿ ಇತ್ತು. ಅಂದರೆ ಆ ಥರದ ವ್ಯಕ್ತಿಗಳಿಗೂ ತುಂಬ ಪ್ರಾಮಾಣಿಕವಾಗಿ ಪ್ರೀತಿಸುವಂಥ ಒಬ್ರು ಇರ್ತಾರೆ, ಒಂದು ಹೆಣ್ಣು ಹುಡುಗಿ ಅನ್ನೋದಕ್ಕೆ. ಇಲ್ಲಿ ಭೀಮಾದಲ್ಲೂ ಅಷ್ಟೇ ವಿಶೇಷವಾದ ಒಂದು ಒಳ್ಳೆ ಲವ್ ಸ್ಟೋರಿ ಇರುತ್ತೆ ಫ್ಯಾಮಿಲಿ ನೋಡೋಕ್ಕೆ. ಮತ್ತು ಆಲ್ಮೋಸ್ಟ್ ಒಂದು ಸ್ವಲ್ಪ ಹೆಣ್ಮಕ್ಳಿಗೆ ಇಷ್ಟ ಆಗೋ ಥರನೇ. ಅಂದರೆ ಇವತ್ತು ಸಲಗ ಆದಮೇಲೆ ನಾನು ನೋಡಿದ್ದು ಸುಮಾರು ಜನ ಕಾಲೇಜ್ ಮಕ್ಕಳು ಎಲ್ಲನೂ, ಸರ್ ನೀವು ಅದು ಓಪನಾಗಿ ಬೈತಿರಲ್ಲ ಸರ್, ಅದೆಲ್ಲ ಸಖತ್ ಇಷ್ಟ ನಮಗೆ, ಹೀರೋಯಿನ್ ಕೈಲೆಲ್ಲ ಬೈಸ್ತಿರಲ್ಲ ಸರ್, ಇಷ್ಟು ದಿವಸ ಅದು ಹೀರೋಯಿನ್ನು ಅಂದರೆ ಬರೀ ಬರೋದು ಡ್ಯಾನ್ಸ್ ಮಾಡೋದು, ಅಥವಾ ಎಲ್ಲೋ ನಿಂತ್ಕೊಂಡು ಕದ್ದು ನೋಡ್ಬಿಟ್ಟು ಹಂಗೆ ಡ್ರೀಮಲ್ಲಿ ಸಾಂಗ್ ಹೋಗ್ಬಿಡೋದು, ಇದೇ ಮಾಡಿಸ್ತಿದ್ರು. ಬಟ್ ನೀವು ಪಾತ್ರಕ್ಕೆ ಆ್ಯಕ್ಟ್ ಮಾಡಿಸ್ಕೊಂಡು ಹೋಗ್ತಿರಲ್ಲ, ಅದು ಇಷ್ಟ ಅಂದರು. ಸೊ ಅದು ಈ ಸತಿ ವಿಶೇಷವಾಗಿರುತ್ತೆ ಲವ್. ಸರ್, ಕೆಲವು ಸತಿ ಏನಾರು ನಾವು ನೋಡಿದ ತಕ್ಷಣ ಚೆನ್ನಾಗಿದೆ ಅಂದರೆ ಮಾಡಿಸಿರ್ತಾರೆ ಇದೇ ಗುರು ಅಂತ ಹೇಳ್ತೀವಿ. ಹಂಗೆ ನಿಮ್ಮ ಡೈಲಾಗ್ಗಳು ಬಯಸ್ತಿರಲ್ವ, ಆ ಡೈಲಾಗ್ ಮಾಡಿಸಿರ್ತಾರೆ ಇದ್ದಾರೆ ನಿಮ್ಮ ಹೀರೋಯಿನ್ನು. ಸೊ ಇದರಲ್ಲಿ ಯಾವ ಥರ ಬಯಸೋದಕ್ಕೆ ಪ್ಲ್ಯಾನ್ ಮಾಡಿದ್ದೀರಾ? ಸಖತ್ತಾಗಿ ಬೈತಾರೆ ಸರಿ, ತುಂಬ ಚೆನ್ನಾಗಿ ಬೈಗುಳಗಳಿದೆ. ಅಂದರೆ ಇವತ್ತಿನ ಟ್ರೆಂಡ್ ಮಕ್ಕಳು ಏನೇನು ಮಾತಾಡ್ತಾರೆ, ಕಾಲೇಜ್ಗೆ ಹೋಗೋ ಹುಡುಗಿರು ಏನು ಮಾತಾಡ್ತಾರಲ್ಲ, ನಾನು ನೋಡಿದ್ದೀನಿ ಅದು. ಅವರು ಸಖತ್ತಾಗಿ ಮಾತಾಡ್ತಾ ಇದ್ದಾರೆ ಈಗ. ಅಂದರೆ ಅಲ್ಲೆಲ್ಲೂ ಭೇದ ಭಾವ ಇಲ್ಲ, ಅಥವಾ ಅವರು ಕೆಟ್ಟ ಮಾತಾಡಬೇಕು ಅನ್ನೋದೇನಿಲ್ಲ ಪಾಪ. ಅದೊಂದು ವಾಡಿಕೆ ಆಗೋಗಿದೆ. ಎಲ್ಲರೂ ಮಾತಾಡೋದು ನಾನು ಮಾತಾಡ್ತೀನಿ, ಹುಡುಗ ಮಾತಾಡೋದು ನಾನು ಮಾತಾಡ್ತೀನಿ, ಏನಿವಾಗ ನಾನು ಯಾಕೆ ಮಾತಾಡ್ಬಾರ್ದು, ಹೆಣ್ಮಗು ಅವರೇ ಮಾತಾಡಬೇಕಾ ಅನ್ನೋದಿದೆ. ಆ ಥರದ್ದು ಒಳ್ಳೊಳ್ಳೆ ಬೈಗಳ ಇರುತ್ತೆ ಈ ಸತಿ. ಮತ್ತು ಈ ಫೋಟೋ ಶೂಟ್ ಮಾಡ್ಬೇಕಾದ್ರೆ ಒಂದು ಕ್ಯೂರಿಯಾಸಿಟಿ ನೋಡಿದ್ವಿ, ಒಂದು ನಾಟಿ ಕೋಳಿ ಅಲ್ಲಿ 2 ಕೋಳಿ ಕೊಟ್ಟಿದ್ದಾರೆ, ಒಂದು ಹೇಟೆ ಮತ್ತು ಒಂದು ಹುಂಜ, ಅಂದರೆ ಗಂಡು ಹೆಣ್ಣು ಎರಡೂ ಕೊಟ್ಬಿಟ್ಟಿದ್ದಾರೆ. ಯಾಕೆ ಆ ಕಾನ್ಸೆಪ್ಟಲ್ಲಿ ಏನೋ ಒಂದು ಕಾನ್ಸೆಪ್ಟ್, ಯಾವುದೇ ಒಂದು ಫೋಟೋ ಶೂಟ್ ಮಾಡಿ ಏನೋ ಒಂದು ಕಾನ್ಸೆಪ್ಟ್ ಅದು ಅಂತಿರುತ್ತೆ. ಏನು ಕಾನ್ಸೆಪ್ಟ್ ಸರ್ ಅದು? ಅದು ಒಂದು ಗಂಡು ಒಂದು ಹೆಣ್ಕೋಳಿ ದೇವಸ್ಥಾನದ ಮುಂದೆ ಹಿಡ್ಕೊಂಡು ನಿಂತು ಅದು ಸುಮ್ಮನೆ ಯೋಚನೆ ಮಾಡಿದ್ವಿ. ಏನೋ ಕ್ರಿಯೇಟಿವ್ ನೋಡಿ ಈ ಪ್ರಶ್ನೆ ಬರುತ್ತೆ ಅಂತ ದೇವಣ್ಣ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಅದಕ್ಕೆ ಒಂದು ಗಂಡು ಒಂದು ಹೆಣ್ಕೋಳಿ ಕೊಟ್ಟು ಅಣ್ಣಮ್ಮನ ದೇವಸ್ಥಾನ ಮುಂದೆ ಹಂಗೆ ನಿಲ್ಲಿಸಿದ್ದೀವಿ. ಅದನ್ನು ಫಸ್ಟ್ ಡೇ ಶೂಟಿಂಗ್ ಮಾಡಿಬಿಟ್ಟಿದ್ದೀರಾ? ಯಾವಾಗ ಮತ್ತೆ ಶೂಟಿಂಗ್ ಹೋಗ್ತಾರೆ ನೀವು? ನಂದು ಅಶ್ವಿನಿದು ನನ್ನ ಕಾಂಬಿನೇಷನಲ್ಲಿ ಕಂಟಿನ್ಯೂಸ್ ಇರುತ್ತೆ. ಇನ್ನೊಂದು 40-50 ಡೇಸ್ ಕಂಟಿನ್ಯೂಸ್ ಶೂಟಿಂಗ್ ಇರುತ್ತೆ. ಸರಿ ಸರ್, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಸೊ ಭೀಮಾ ಸಲಗನ ಹಾದಿಯಲ್ಲೇ ಸಾಗಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಸೋ ಮಚ್ ಥ್ಯಾಂಕ್ ಯು. ಇದಿಷ್ಟು ಭೀಮಾ ವಿಜಯ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಸತೀಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.